ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಲ್ಲಿ ನೋಡಿ ವಂಶಿ ಅವರೇ, ಒಂದು ಲಕ್ಸುರಿ ಕೆಫೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರು ಹೋಗಿ ಕಾಫಿ ಕುಡಿಬೋದಾ ಅಂತ ಅಂದಾಗ, ಖಂಡಿತ ನಮ್ಮಂಥವ್ರು ಗೇಟ್ಗೂ ಸಹ ಹೋಗೋಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಹೋಗಲಿ ಹೈ ಕ್ಲಾಸ್ ಪೀಪಲ್ಸು ಸಹ ಹೋಗೋಕ್ಕಾಗಲ್ಲ, ಅಷ್ಟಿದೆ ಕಾಫಿ, ಬಜೆಟೇ ಅಷ್ಟೊಂಥರ ಕಾಸ್ಟ್ಲಿ ಇದೆ ಅಂತ ಅಂತಿರಬೇಕಾದ್ರೆ, ಹೌದಾ ಹಾಗಾದರೆ ನಾನೊಂದು ಲಕ್ಸುರಿ ಕೆಫೆನ ಕಟ್ಟಿಸ್ತೀನಿ, ಅಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲರೂ ಸಹ ಕಾಫಿಗೋಸ್ಕರ ಬರಬೇಕು, ಹಾಗೆ ತಿಂಡಿ ಕಾಫಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರಬೇಕು, ಆ ರೀತಿ ಒಂದು ಹೋಟೆಲ್ನ ಸಹ ಮಾಡ್ತೀನಿ, ಹಾಗೆ ಇಂಪ್ರೂವ್ ಆದ ತಕ್ಷಣ ಬೇರೆ ಬೇರೆ ಬ್ರಾಂಚ್ಗಳೆಲ್ಲ ನಂದೇ ಓಪನ್ ಮಾಡಿಬಿಡ್ತೀನಿ ಅಂತ ಅಂದಾಗ, ಅಷ್ಟಕ್ಕೂ ಇಷ್ಟನ್ನೆಲ್ಲ ಮಾಡೋಕ್ಕೆ ದುಡ್ಡೆಲ್ಲಿಂದ ಬರುತ್ತೆ, ಆಕಾಶದಿಂದ ಏನಾದರೂ ಉದುರುತ್ತಾ ಅಂತ ಅನ್ಬೇಕಾದ್ರೆ, ಆಕಾಶದಿಂದ ದುಡ್ಡೇನು ಕುದುರುತ್ತೆ ವಂಶಿ ಅವರೇ, ನೀವೇ ನನಗೆ ಶೇರ್ ಕೊಡಬೇಕಲ್ಲ, ಅದನ್ನು ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನಾನು ಗಲಾಟೆ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ, ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಾನೊಂದು ಹೇಳಿದ್ರೆ ನೀವೊಂದು ಹೇಳ್ತಿದ್ದೀರಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ನಿನಗೆ ಸ್ವಲ್ಪ ಹುಚ್ಚು ಅಂತ ಇಷ್ಟೊಂದು ದಿನ ಅಂದ್ಕೊಂಡಿದ್ದೆ, ಆದರೆ ಸರಿಯಾಗಿ ಹುಚ್ಚಿಡ್ದಿದೆ ಬಿಡು ಅಂತ ಅಂದಾಗ, ಹೌದು ಹೌದು, ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ರೆ ನಿಮಗೆ ಅದೇ ರೀತಿ ಅನಿಸುತ್ತೆ ಬಿಡ್ರಿ, ಆದರೆ ನೀವೇನಂದ್ರೆ ನಾನು ಮಾತ್ರ ತಲೆ ಕೆಡಿಸ್ಕೊಡಲ್ಲ ಕಣ್ರಿ, ಆದರೆ ಈ ಸ್ವಾತಿ ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತಂದರೆ ಖಂಡಿತ ಬಿಡಲ್ಲ, ಒಂದಲ್ಲ ಒಂದು ದಿನ ಮಾಡ್ತೀನಿ, ಅವತ್ತು ನೀವು ಸ್ವಾತಿ ಬೇಸ್ಟ್ ಅಂತ ನೀವೇ ಹೇಳ್ತೀರಾ ಅಂತ ಅಂದಾಗ, ನೋಡೋಣ ನೋಡೋಣ, ನಾನೇನಾದರೂ ಹುಚ್ಚನಾಗಿ ಹಾಸ್ಪಿಟ್ಲಿಗೆ ಸೇರ್ಕೊತೀನೋ, ಅಥವಾ ನೀನು ಮಾಡಿದ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಿಕೊಂಡು ನಿನ್ನ ಜೊತೆ ಕಂಪನಿಗೆ ಬರ್ತೀನೋ ನೋಡೋಣ, ಸದ್ಯಕ್ಕೆ ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋ, ಕಿವಿಲಿ ರಕ್ತ ಬರೋದೊಂದೇ ಬಾಕಿ ಕಣೆ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ವಂಶಿ ಅವರೇ, ಮನುಷ್ಯರಾದ್ಮೇಲೆ ಮಾತಾಡಬೇಕಲ್ವಾ ಅಂತ ವಾದ ಮಾಡ್ತಾ ಇರ್ತಾಳೆ. ನೋಡಿ ವಂಶಿ ಅವರೇ, ಮನಸ್ಸು ಬಿಚ್ಚಿ ಮಾತಾಡಬೇಕು, ಮಾತಾಡಿದರೆ ಮನಸ್ಸು ಹಗುರ ಆಗೋದು, ಹಾಗೆ ಸಮಾಧಾನದಿಂದ ದಿನಪೂರ್ತಿ ಇರೋಕ್ಕಾಗೋದು, ನನ್ನ ನೋಡಿ ಕಲ್ತ್ಕೊಳ್ರಿ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲನೂ ಹೇಳಿ ಎಷ್ಟು ಖುಷಿಯಾಗಿರ್ತೀನಿ, ನೀವು ಆಗಲ್ಲಪ್ಪ ಏನು ಹೇಳಲ್ಲ, ಯಾವಾಗಲೂ ಗುರ್ಗುರ್ ಅಂತ ಅಂತೀರಾ ಅಂತ ಬೈತಾ ಇರ್ತಾಳೆ. ಹಾಗೆ ಎಷ್ಟು ಮಾತಾಡ್ತೀಯ ನೀನು, ಇದೇ ರೀತಿ ಮಾತಾಡ್ತಾ ಇದ್ರೆ ಕಾರ್ಗೋ ಲಾರಿಗೋ ಡಿಕ್ಕಿ ಹೊಡೆದ್ಬಿಡ್ತೀನಿ ಅಂತ ಅಂದಾಗ, ಅಲ್ಲ ವಂಶಿಯವರೇ, ನನ್ನ ಜೊತೆ ಮಾತಾಡ್ಕೊಂಡು ರೈಟಿಗೆ ತಗೋಬೇಕು ತಾನೇ, ಮನೆ ದಾರಿ ಮರ್ತೋಯ್ತಾ, ಎಲ್ಲಿ ಕರ್ಕೊ ಬರ್ತಿದ್ದೀರಾ ಅಂತ ಅಂದಾಗ, ಸ್ವಲ್ಪ ಹೊತ್ತು ಸುಮ್ಮನೆ ಇರೇ, ಆಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ ಅಂತ ಬೈತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಸಹ ವಂಶಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಒಂದು ಜಾಗಕ್ಕೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲಿ ಸ್ವಾತಿ ಜೊತೆ ಕಳೆದ ಮೂಮೆಂಟ್ ಎಲ್ಲ ನೆನ್ಪು ಮಾಡಿಕೊಂಡು ಸ್ವಲ್ಪ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಸ್ವಾತಿ ಅಂತ ಒಳ್ಳೆ ಹುಡುಗಿ ಈಗಿನ ಕಾಲದಲ್ಲಿ ಯಾರು ಸಿಗ್ತಾರೆ, ಆದರೆ ನನ್ನ ಪ್ರೀತಿಗೆ ಒಲ್ದು ಅವಳು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ಲು, ಆದರೆ ನಾನೊಂದು ಮಾಡಿರೋ ತಪ್ಪಿನಿಂದಾಗಿ ಸ್ವಾತಿ ಪರ್ಮನೆಂಟಾಗಿ ನನ್ನಿಂದ ದೂರ ಆಗಿಬಿಟ್ಲು, ಆದರೆ ಒಳ್ಳೆ ಹುಡುಗನ ಕೈ ಹಿಡಿದಿದ್ದಾಳೆ, ವಂಶಿ ಸ್ವಲ್ಪ ಒಳ್ಳೆದಾದರೂ ಪರವಾಗಿಲ್ಲ, ನಿಜವಾಗ್ಲೂ ಅವಳು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಜೀವನ ಪೂರ್ತಿ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ, ಒಟ್ಟಾರೆ ಸ್ವಾತಿಯವರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ವಂಶಿ ಸ್ವಾತಿನ ಕರ್ಕೊಂಡು ಒಂದು ದೊಡ್ಡ ಗುಡ್ಡ ಹತ್ರ ಬಂದೇ ಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಮತ್ತು ಸ್ವಾತಿನ ನೋಡಿ ನಿತಿನ್ಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ, ಇದೇನಿದು ಈ ಜಾಗಕ್ಕೆ ವಂಶಿ ಸ್ವಾತಿನ ಕರ್ಕೊಂಡು ಬಂದಿದ್ದೀನಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಲ್ಲ ವಂಶಿ ಅವರೇ, ನನ್ನನ್ನೇನಕ್ಕೆ ಇಲ್ಲಿ ಕರ್ಕೊಬಂದ್ರಿ ಅಂತ ಅಂದಾಗ, ನಿತಿನು ನಿಮ್ಮ ಅಕ್ಕ ಭಾವನಿಗೆ ದೊಡ್ಡ ದೊಡ್ಡ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೋಸ್ಕರ ಒಂದು ಥ್ಯಾಂಕ್ಸ್ ಹೇಳ್ಬಾರ್ದಾ, ನೀನು ಥ್ಯಾಂಕ್ಸ್ ಹೇಳಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ ಬಾ ಅಂತ ನಿತಿನ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೀತಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ, ಗೀತಾ ಪ್ಲೀಸ್ ನನ್ನ ಮಾತು ಕೇಳು ಅಂತ ಸಾಂಗ್ ಹೊಡ್ಕೊಂಡು ಬರ್ತಾ ಇರಬೇಕಾದ್ರೆ, ಕೈ ಹಿಡ್ಕೊಂಡು ಒಂದು ನಿಮಿಷ ನಿಂತ್ಕೋ, ಏನಕ್ಕೆ ಬೇಜಾರಾಗಿದೆಯಾ, ಅಷ್ಟಕ್ಕೂ ಈ ರೀತಿ ಬೇಜಾರಾಗಿದ್ದರೆ ನಿನ್ನ ಮುಖ ಚೆನ್ನಾಗಿ ಕಾಣಲ್ಲ ನೋಡೋಕ್ಕೆ ಅಂತ ಅನ್ಬೇಕಾದ್ರೆ, ನನ್ನ ಮುಖ ಚೆನ್ನಾಗಿ ಕಾಣಿದ್ರೈತೆ, ನನ್ನನ್ನು ನೋಡಿ ಏನಾಗಬೇಕಾಗಿದೆ ಅಂತ ಕೇಳ್ತಾ ಇರ್ತಾಳೆ. ನಿನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದೀನಿ, ನನ್ನ ಕಡೆಗೆ ನೀನು ಯಾವಾಗಲೂ ಸುಂದರವಾಗಿ ಕಾಣಬೇಕು ಅಂತ ಅಂದಾಗ, ನನಗದು ಇಂಪಾರ್ಟೆಂಟ್ ಅಲ್ಲ, ನನ್ನ ಮಾತನ್ನ ಕೇಳಬೇಕು, ಸರಿಯಾದ ಡಿಸಿಷನ್ನ ತೊಗೋಬೇಕಲ್ವ ಮಾವ ಅಂತ ಅನ್ಬೇಕಾದ್ರೆ, ಇಷ್ಟು ವರ್ಷದಿಂದ ನನ್ನ ಮಾತನ್ನ ಹಾಗೆ ನನ್ನ ಮನಸ್ಸು ಯಾವ ರೀತಿ ಹೇಳುತ್ತಾ ಆ ಮಾತನ್ನ ನಾನು ಕೇಳಿದ್ದೀನಿ, ನಿನ್ನ ಪ್ರೀತಿ ಮಾಡಬೇಕಾದ್ರೂ ಅಷ್ಟೇ ನನ್ನ ಮನಸ್ಸು ಯಾವ ರೀತಿ ಹೇಳುತ್ತಾ ಆ ರೀತಿ ಕೇಳಿದೆ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು, ಅಂಥದ್ರಲ್ಲಿ ನಾನು ಸರಿಯಾಗಿ ಡಿಸಿಷನ್ ತೊಗೊಂಡಿಲ್ಲ ಅಂತ ಯಾವ ಉದ್ದೇಶದಿಂದ ಹೇಳ್ತಾ ಇದೆಯಾ ಗೀತಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನನ್ನ ನಿರ್ಧಾರದಿಂದ ಯಾವುದು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಿದೆ, ಇವಾಗ ನನ್ನ ಮನಸ್ಸು ಒಂದು ಸ್ವಂತ ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕಂತ ಅನ್ನಿಸ್ತಿದೆ, ಅದು ತಪ್ಪ ಅಂತ ಅಂದಾಗ, ತಪ್ಪೆ ಅಂತ ಹೇಳ್ತಿರ್ಬೇಕಾದ್ರೆ ಗೀತನ ಮಾತು ಕೇಳಿ ಇವನಿಗೆ ಮತ್ತಷ್ಟು ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಗೀತೆ ಹೇಳ್ತಾ ಇರ್ತಾಳೆ, ಇದ್ರ ಬಗ್ಗೆ ಆಮೇಲೆ ಮಾತಾಡಿದ್ರಾಗುತ್ತೆ ಮಾವ, ಒಂದು ಮಳ ಮಲ್ಲಿಗೆ ಹೂ ತಗೊಬನ್ನಿ ಅಂತ ಅಂದಾಗ, ತುಂಬ ಪ್ರೀತಿಯಿಂದ ಮಲ್ಲಿಗೆ ಹೂನ ತಗೊಬರ್ತಾನೆ. ಈ ಕಡೆ ಗೀತನ ಸಹ ನಾಚ್ಕೊಂಡು ಮಡ್ಸಿನ ರೀತಿ ಈ ಕಡೆ ಮುಖ ಮಾಡ್ಕೊಂಡು ತಿರುಗಿದ್ರೆ, ಕುಮಾರ ಬೇಕು ಬೇಕು ಅಂತ ಕಲ್ಲಿಗೆ ಹೂ ಮಡಿಸ್ತಾನೆ. ಅಲ್ಲ ಮಾವ, ಮಲ್ಲಿಗೆ ಹೂ ತಂದು ನೀವೇನಕ್ಕೆ ಕಲ್ಲತ್ರ ಇಟ್ರಿ ಅಂತ ಅಂದಾಗ, ಇದೇ ಹೂನ ತಂದು ದೇವಸ್ಥಾನದೊಳಗಡೆ ಇರೋ ದೇವ್ರಿಗೆ ಮಾಡಿಸಿದ್ರೆ ಏನಕ್ಕೆ ಅಂತ ಕೇಳುತ್ತಾ ದೇವರು ಅಂತ ಅಂದಾಗ, ಇಲ್ಲ ಅಷ್ಟಕ್ಕೂ ಕಲ್ಲಿಗೆ ಯಾಕೆ ಮಾಡಿಸಿದ್ರಿ ಅಂತ ಅಂದಾಗ, ಇಲ್ಲಿರೋ ಕಲ್ಲಿಗೂ
ವಿಗ್ರಹನಕ್ಕೂ ಸಹ ಏನು ಸಂಬಂಧ ನಿನಗೆ ಗೊತ್ತಾಗಿತ್ತಾ? ಜನಗಳು ಇಲ್ಲಿ ಹೊರಗಡೆ ಇರೋ ಕಲ್ಲಿಗೆ ಯಾರು ಬೆಲೆ ಕೊಡಲ್ಲ. ಅದೇ ದೇವಸ್ಥಾನದಲ್ಲಿರೋ ವಿಗ್ರಹಕ್ಕೆ ತುಂಬ ಭಕ್ತಿ, ಶ್ರದ್ಧೆ, ಗೌರವ ಎಲ್ಲ ಕೊಡ್ತಾರೆ. ಇವಾಗ ನಾವು ಈ ಕಲ್ಲಿನ ರೀತಿ ಇದ್ದೀವಿ. ನಾವು ಎಷ್ಟೇ ಕಷ್ಟಪಟ್ಟರೂ ಸಹ ನಮಗೆ ಬೆಲೆನೂ ಸಿಗಲ್ಲ, ಗೌರವನೂ ಸಿಗಲ್ಲ. ಸೊ ಆ ರೀತಿ ಆಗಿದೆ ನಮ್ಮ ಪರಿಸ್ಥಿತಿ. ನಾವು ಯಾವತ್ತೂ ಈ ಕಲ್ಲಾಗಿರಬಾರ್ದು. ದೇವಸ್ಥಾನದಲ್ಲಿರೋ ವಿಗ್ರಹ ರೀತಿ ಹಾಕಬೇಕು. ನನಗೆ ನಮ್ಮದೇ ಆದ ಬ್ರ್ಯಾಂಡ್ ಮಾಡಬೇಕಂತ ಅನಿಸಿದೆ. ನನ್ನ ನಂಬೋದಾದರೆ ನನ್ನ ಜೊತೆ ಬಾ ಅಂತ ಅಂದಾಗ ಕುಮಾರನ ಕೈ ಇಟ್ಕೊಂಡು ತುಂಬ ಖುಷಿಯಿಂದ ಮನೆ ಕಡೆ ಗೀತಾ ಬರ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸ್ವಾತಿ ಮತ್ತೆ ವಂಶಿನ ನೋಡಿ ಈ ಕಡೆ ನಿತಿನ್ ವಂಶಿ ಅಂತ ಅನ್ಬೇಕಾದ್ರೆ, ಇಬ್ಬರು ಜಾಸ್ತಿ ನಾಟಕ ಮಾಡಬೇಡಿ, ನಿಮ್ಮಿಬ್ಬರು ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀವಿಬ್ರು ಪ್ರೀತಿ ಮಾಡ್ತಿದ್ರಿ ತಾನೇ ಅಂತ ಅಂದಾಗ ಸ್ವಾತಿಗೂ ನಿತಿನ್ಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ನಿತಿನ್ ಇದೇ ಫೀಲಿಂಗಲ್ಲಿ ಸ್ವಾತಿ ಮನೆಯವ್ರಿಗೆ ಹೆಲ್ಪ್ ಮಾಡ್ತಿದ್ದಾನಲ್ವಾ ಅಂತ ಅಂದಾಗ ನಿತಿನ್ ತುಂಬ ಶಾಕ್ ಆಗಿ ವಂಶಿ ಕಡೆ ನೋಡ್ತಾ ಇರ್ತಾನೆ. ಹಾಗೆ ಇದೇ ರೀತಿ ಇಟ್ಕೊಂಡು ಇಬ್ರು ಸಹ ಒಬ್ರನ್ನೊಬ್ರು ಫೀಲಿಂಗ್ನ ಶೇರ್ ಮಾಡ್ಕೋತಾ ಇಲ್ಲ. ನೋಡು, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಏನಿಲ್ಲಿ ಕರ್ಕೊಬಂದು ನಾಟಕ ಆಡ್ತಿದ್ದೀರಾ ಅಂತ ಬೈತಾ ಇರ್ತಾಳೆ. ಹಾಗೆ ಸ್ವಾತಿ, ನೀನೇನಕ್ಕೆ ಕಿರ್ಚಾಡ್ತಿದ್ಯಾ, ಇದರಲ್ಲಿ ಏನು ತಪ್ಪಿದೆ, ಕ್ಲಾರಿಟಿ ಬೇಕಿತ್ತು ಅದಕ್ಕೆ ಕರ್ಕೊಬಂದಿದ್ದೀನಿ ಅಂತ ಅಂದಾಗ, ಕ್ಲಾರಿಟಿ ಅಂತ ಕ್ಲಾರಿಟಿ, ನಿಮ್ಮ ಹೆಂಡ್ತಿನ ಕರ್ಕೊಬಂದ್ಬಿಟ್ಟು ಫಾಸ್ಟ್ ಆಗಿರೋ ಹುಡುಗನ ಮುಂದೆ ಕರ್ಕೊಬಂದು ಈ ರೀತಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ನಿಮಗೆ ಫೀಲಿಂಗ್ಸ್ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಮಗೆ ಫೀಲಿಂಗ್ಸ್ ಇಲ್ದಲೇ ಇರೋ ದೊಡ್ಡ ಕಲ್ಲು ನೀವು, ಆದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ನಾನು ಹೇಳಿದ್ರು ಸಹ ಪದೇ ಪದೇ ಯಾಕೆ ಈ ವಿಷಯನ ತೆಗಿತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನಿತಿನ್ ಸಹ, ಯಾಕೋ ಈ ರೀತಿ ಮಾಡ್ತಾ ಇದೆಯಾ ಸ್ವಾತಿ, ಅವ್ರಿಗೆ ಬೇಜಾರಾಗಲ್ವಾ ಅಂತ ಅಂದಾಗ, ಕೇಳ್ಕೊ ಸ್ವಾತಿ, ಅವನಿಗೆ ಎಷ್ಟು ನಿನ್ನ ಮೇಲೆ ಕನ್ಸರ್ನ್ ಇದೆ ಅಂತ ಅಂದಾಗ, ಬೇಡ ದಯವಿಟ್ಟು ನನಗೆ ಆರ್ಟ್ ಮಾಡಬೇಕಂತ ಈ ರೀತಿ ಎಲ್ಲ ಆಡ್ತಿದ್ದೀರಲ್ವಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಹಳೆ ವಿಷಯನೆಲ್ಲ ಕೆದಕಿ ಯಾರಿಗೆ ಏನಾಗಬೇಕಾಗಿದೆ, ಯಾಕೋ ಈ ರೀತಿ ಆಡ್ತಿದ್ಯಾ ಅಂತ ಅಂದಾಗ, ಇಬ್ರು ಸ್ವಲ್ಪ ಕಾಮಾಗಿರ್ತೀರಾ, ನಾನು ಯಾವುದನ್ನು ಕೆದಕಿ ನಿಮಗೆ ಆರ್ಟ್ ಮಾಡಬೇಕಂತ ಇಲ್ಲಿ ಕರ್ಕೊಬಂದಿಲ್ಲ. ವಂಶ ಹೇಳ್ತಿರ್ಬೇಕಾದ್ರೆ, ಇನ್ನೇನಕ್ಕೆ ಕರ್ಕೊಬಂದ್ರಿ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನೂ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನು ಎಷ್ಟು ಸಲ ಹೇಳೋದು ನಿತಿನ್ ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ 1000 ಸಲ ಹೇಳಿದ್ದೀನಿ, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ವಂಶ ಹೇಳ್ತಾ ಇರ್ತಾನೆ, ಏನಕ್ಕೆ ಕಿರ್ಚಾಡ್ತಿದ್ಯಾ, ಸ್ವಲ್ಪ ಕಾಮಾಗಿರು ಅಂತ ಅಂದ್ಬಿಟ್ಟು, ನೋಡು ನಿತಿ, ಸ್ವಾತಿ ಮೇಲೆ ಪ್ರಮಾಣ ಮಾಡಿ ಹೇಳು, ಅವಳ ಮೇಲೆ ನಿನಗೆ ಯಾವ ರೀತಿ ಫೀಲಿಂಗ್ಸ್ ಇಲ್ವಾ ಅಂತ ಅಂದಾಗ ಈ ಕಡೆ ಸ್ವಾತಿಗೂ ನಿತಿನ್ಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಂಶಿಯವರೇ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಅಂದಾಗ, ಒಂದು ನಿಮಿಷ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ ಅಂತ ವಂಶಿ ಕಿರ್ಚಾಡ್ತಾ ಇರ್ತಾನೆ. ಹಾಗೆ ನೋಡು ನೀತಿ, ಏನು ಯೋಚನೆ ಮಾಡ್ತಿದ್ಯಾ, ಪ್ರಮಾಣ ಮಾಡಿ ಹೇಳು, ಅವಳ ಮೇಲೆ ನಿಮಗೆ ಫೀಲಿಂಗ್ಸ್ ಇಲ್ವಾ ಅಂತ ಅನ್ಬೇಕಾದ್ರೆ ಮತ್ತಷ್ಟು ಬೇಜಾರಿಂದ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನಿಜ ವಂಶಿ, ನೀನು ಹೇಳ್ತಿರೋದು ಕರೆಕ್ಟು, ಸ್ವಾತಿ ಮೇಲೆ ನನಗೆ ಫೀಲಿಂಗ್ಸ್ ಇದ್ದಿದ್ದು ನಿಜ ಅಂತ ಅಂದಾಗ ಈ ಕಡೆ ಸ್ವಾತಿಗೂ ವಂಶಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ತಾತ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸಾಂಗ್ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೂಮ್ ಒಳಗಡೆಯಿಂದ ಭವಾನಿ ಅಜ್ಜಿ ಬರ್ತಾರೆ. ಏನಿದು ರಾಯರು ಸಿಕ್ಕಾಪಟ್ಟೆ ಖುಷಿಯಿಂದ ಸಾಂಗ್ ಆಡ್ತಿದ್ದೀರಾ ಅಂತ ಅಂದಾಗ, ಜೀವನದಲ್ಲಿ ನಿಮ್ಮದು ಇರಬೇಕಾದ್ರೆ ಹಾಡು ಹೇಳಬೇಕಾಗುತ್ತೆ, ಹಾಗೆ ಸಮಯ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಬೇಕಾಗುತ್ತೆ ಖುಷಿಯಾಗಿ ಅಂತ ಅನ್ಬೇಕಾದ್ರೆ ಈ ವಯಸ್ಸಿನಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಅಜ್ಜಿ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಏನಕ್ಕೆ ನಗಾಡ್ತೀಯ ಭವಾನಿ, ಡ್ಯಾನ್ಸ್ ಮಾಡೋಕ್ಕಾಗಲಿ ಹಾಡು ಹೇಳೋಕ್ಕಾಗಲಿ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಧಿಕಾ ತನ್ನ ಅಪ್ಪನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಹೇಳು ರಾಧಿಕಾ ಹೇಗಿದೆಯಾ ಅಂತ ಅಂದಾಗ, ಚೆನ್ನಾಗಿದ್ದರೆ ನಾನು ಖಂಡಿತ ನಿಮಗೆ ಫೋನ್ ಮಾಡ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನಿತಿನ್ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದಾನಪ್ಪ, ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಅಂದಾಗ, ಸರಿ ಅವನು ವಾಪಸ್ ಯಾವಾಗ ಊರಿಗೆ ಬರ್ತಾನೆ ಹೇಳು, ಬರೋಕ್ಕೂ ಮುಂಚೆ ಇಲ್ಲಿ ಬಂದು ಹೋಗೋ ಕೇಳು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಅವನು ವಾಪಸ್ ಬರಲ್ವಂತೆ ಅಮ್ಮ, ಅಲ್ಲೇ ಇರ್ತಾನಂತೆ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಅಮ್ಮ, ಒಂದು ಅಟ್ಲೀಸ್ಟ್ ಒಂದು ಮದುವೆನಾದರೂ ಆಗು ಅಂತ ಎಷ್ಟು ಹೇಳಿದ್ರು ಸಹ ನನ್ನ ಮಾತೇ ಕೇಳ್ತಾ ಇಲ್ಲ ಅಂತ ಅಂದಾಗ, ಅಷ್ಟಕ್ಕೇನು ತಲೆ ಕೆಡಿಸ್ಕೋತೀಯಾ, ಬಿಟ್ಬಿಡು, ಟೈಮ್ ಕೊಡು, ಅವನಿಗೆ ಸರಿ ಹೋಗ್ತಾನೆ ಅಂತ ಅಂದಾಗ, ಏನು ಸರಿ ಹೋಗ್ತಾನೋ ಎಷ್ಟಂತ ಟೈಮ್ ಕೊಡೋಣ, ಒಂದು ಏಜ್ ಲಿಮಿಟ್ ಅಂತ ಇರುತ್ತೆ ಅಲ್ವಮ್ಮ, ಆ ಏಜ್ ಮೀರಿದಾಗ ಮದುವೆ ಮಾಡೋಕ್ಕಾಗುತ್ತಾ, ನಾನು ಕೈಯಾರೆ ಮದುವೆ ಮಾಡಿ ಕಣ್ ತುಂಬಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಯಾವ ಆಸೆನೂ ಅವನು ಈಡೇರಿಸಲ್ಲ ಅಮ್ಮ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಈ ವಿಷಯನ ನಿತಿನ್ ಹತ್ರ ಮಾತಾಡಮ್ಮ ಒಂದ್ಸಲ ಅಂತ ಅಂದಾಗ, ಅಯ್ಯೋ ಅಪ್ಪ, ಈ ವಿಷಯನ ಮಾತಾಡಬೇಕು ಅಂತ ತುಂಬ ಸಲ ನಿತಿನ್ ಹತ್ರ ಟ್ರೈ ಮಾಡಿದ್ದೀನಿ, ಆದರೆ ಅವನು ನನ್ನ ಮಾತೇ ಕೇಳಲ್ಲ, ಏನು ಮಾಡೋಣಪ್ಪ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಪ್ಪ ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀರಾ, ಸ್ವಾತಿ ಮತ್ತು ವಂಶಿ ಅಂತಂದರೆ ಅವನಿಗೆ ಅಪಾರವಾದ ಗೌರವ ಇದೆ, ಅವರಿಬ್ಬರು ಮಾತು ಹೇಳಿದರೆ ಖಂಡಿತ ಇವನು ಮದುವೆ ಆಗಿ ಒಪ್ಕೋತಾನೆ, ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿ ಅಂತ ಅಂದಾಗ, ಸರಿ ಆಯಿತು ಬಿಡಮ್ಮ, ನಾವು ಮಾತಾಡ್ತೀವಿ ಅಂತ ಅಂದಾಗ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿಯಿಂದ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಫೋನ್ ಕಟ್ ಮಾಡಿದ್ಮೇಲೆ ಅಜ್ಜಿ ಹೇಳ್ತಿರ್ತಾರೆ, ಅಲ್ಲ ನಮ್ಮ ಮೊಮ್ಮಕ್ಕಳು 3 ಜನ ಒಂಥರ ವಿಚಿತ್ರವಾಗಿದ್ದಾರಲ್ಲ, ಈ ವಂಶಿ ನೋಡಿದರೆ ಮದುವೆ ಆಗಲ್ಲ ಅಂತ ಅಂದನು, ಸಡನ್ನಾಗಿ ಮದುವೆ ಆಗಿ ಬಂದ, ಇವಾಗ ನಿತಿನ್ ನೋಡಿದರೆ ಮದುವೆನೇ ಆಗಲ್ಲ ಅಂತ ಅಂತಾನಲ್ರಿ ಅಂತ ಅನ್ಬೇಕಾದ್ರೆ ಏನು ಮಾಡೋದು, ಈಗಿನ ಕಾಲ ಮಕ್ಕಳೇ, ಆದರೆ ಆಗಿನ ಕಾಲದಲ್ಲಿ ನಾವು ಹಂಗಲ್ಲ ನೋಡು, ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ನಾವು ಕಣ್ಣು ಮುಚ್ಕೊಂಡು ಮದುವೆ ಆಗ್ತಿದ್ವಿ, ಆಗಲ್ಲ ಅಂತ ಅಂದರೆ ನಮಗೆ ಆಪ್ಷನ್ಸೇ ಕೊಡ್ತಾ ಇರಲಿಲ್ಲ ಅಂತ ಅಂದಾಗ
ಹೌದು ರೀ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನಕ್ಕೂ ಹೋಲ್ಕೆನೇ ಮಾಡೋಕ್ಕಾಗಲ್ಲ, ಆ ರೀತಿ ಆಗಿದೆ ಪ್ರಪಂಚ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಅಜಯ್ ರಾಗಿಣಿ ಜೊತೆ ಮಾತಾಡ್ಕೊಂಡು ಬರ್ತಿದ್ದನ್ನ ನೋಡಿ, ಒಂದು ನಿಮಿಷ ಬಾ ಅಜಯ್ ಅಂತ ತಾತ ಕರೀತಾ ಇರ್ತಾರೆ. ಹಾಗೆ ಏನು ತಾತ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ, ನೀನಾದರೂ ಮದುವೆ ಆಗ್ತೀಯ ಅಲ್ವಾ, ಒಂಟಿಯಾಗಿರ್ತೀಯಪ್ಪ ಅಂತ ಅಂದಾಗ, ಇಲ್ಲ ಇಲ್ಲ ತಾತ ಖಂಡಿತ ಮದುವೆ ಆಗ್ತೀನಿ ಅಂತ ಅಂದಾಗ, ಹುಡುಗಿ ನಾವು ನೋಡ್ಬೇಕಾ ನೀನು ನೋಡ್ಕೊಂಡಿದ್ಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ಸ್ವಲ್ಪ ಟೈಮ್ ಕೊಡಿ ನಾನೇ ಆಮೇಲೆ ಹೇಳ್ತೀನಿ ಅಂತ ಅಂದಾಗ, ಅಂತೂ ಇಂತೂ ಬೇಗ ನೀನು ಮತ್ತೆ ನಿತಿನ್ ಮದುವೆ ಆದರೆ ನಮ್ಮ ಜವಾಬ್ದಾರಿ ಎಲ್ಲ ಕಳೆಯುತ್ತೆ ಕಣಪ್ಪ ಅಂತ ಅಂದಾಗ, ಹುಡುಗಿ ಯಾರು ಹೇಳು ಅಂತ ಅನ್ಬೇಕಾದ್ರೆ, ಟೈಮ್ ಬಂದಾಗೆಲ್ಲ ನಿಮಗೆ ಗೊತ್ತಾಗುತ್ತೆ, ಇವಾಗ ಇಂಪಾರ್ಟೆಂಟ್ ಕಾಲ್ಸ್ ಇದೆ ಮಾತಾಡ್ಕೊಂಡು ಬರ್ತೀನಿ ಅಂತ ಅಜಯ್ ಹೋಗ್ತಾ ಇದ್ರೆ, ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟು ದಿನ ಮದುವೆನೇ ಆಗಲ್ಲ ಅಂತಿದ್ದ ಈ ಅಜಯ್ ಇವಾಗ ನೋಡಿದ್ರೆ ಸಡನ್ನಾಗಿ ಆಗ್ತೀನಿ ಅಂತ ಅಂತಿದ್ದಾನಲ್ಲ, ಅಷ್ಟೊತ್ತು ಯಾವುದಾದ್ರೂ ಹುಡುಗಿನ ನೋಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ನೋಡು ವಂಶಿ, ನನಗೆ ಸ್ವಾತಿಯವ್ರ ಮೇಲೆ ಫೀಲಿಂಗ್ಸ್ ಇರೋದು ನಿಜ, ಆದರೆ ಆ್ಯಸ್ ಎ ಫ್ರೆಂಡ್ ಆಗಷ್ಟೇ, ಅವ್ರಿಗೆ ಯಾವುದೇ ರೀತಿ ಕೆಟ್ಟದಾಗಬಾರ್ದು ಅನ್ನೋದು ನನ್ನ ಉದ್ದೇಶ, ಅದನ್ನು ನೀನು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ನಾನೇನು ಅನ್ಕೋತೀನಿ ಅಂತ ನಿನ್ನ ಫೀಲಿಂಗ್ಸ್ನ ಬಚ್ಚಿಟ್ಕೋಬೇಡ ಕಣೋ, ನಿನ್ನ ಮನಸ್ಸಲ್ಲಿ ಇರೋದನ್ನ ಓಪನ್ ಆಗಿ ಹೇಳ್ಕೊಳ್ಳೋ, ನಾನೇನು ಅನ್ಕೊಳ್ಳಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮಗೆ ಬೇಜಾರಾಗ್ದಲೇ ಇರ್ಬೋದು, ಆದರೆ ನಮ್ಮಿಬ್ಬರಿಗೂ ತುಂಬ ಬೇಜಾರಾಗ್ತಾ ಇದೆ, ನೀವು ಆಡೋ ಮಾತಿನಿಂದ ನಮಗೆ ಎಷ್ಟು ಬೇಜಾರಾಗ್ತಿದೆ ಅನ್ನೋದು ಸ್ವಲ್ಪನಾದರೂ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನಿತಿನ್ ಹೇಳ್ತಾ ಇರ್ತಾನೆ, ಏನಕ್ಕೂ ಸ್ವಾತಿ ಅವ್ರ ಮೇಲೆ ಡೌಟ್ ಪಡ್ತಾ ಇದೆಯಾ, ಇಷ್ಟು ದಿನ ಇದೆಯಾ ಅವ್ರು ಏನು ಅಂತ ನಿನಗೆ ಅರ್ಥ ಆಗಿಲ್ವೇನೋ ಅಂತ ಅಂದಾಗ, ಡೌಟ್ ಪಡ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಅಷ್ಟು ಚೀಪ್ ಅಲ್ಲ ಕಣೋ, ನನಗೂ ಒಂದು ಫಾಸ್ಟ್ ಇತ್ತು, ಅದರಿಂದ ಆಚೆ ಬಂದು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನಿನಗೂ ಮತ್ತು ಸ್ವಾತಿಗೂ ಒಂದು ಫಾಸ್ಟ್ ಇತ್ತು, ಅದರಿಂದ ಆಚೆ ಬಂದು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಅದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಕಣೋ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ತಾಳಿನ ಕೈಲಿ ಹಿಡ್ಕೊಂಡು, ಹಲೋ ಮಿಸ್ಟರ್, ಇದ್ರು ಏನು ಅಂತ ನಿಮಗೆ ಗೊತ್ತಾ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಲೇ ಇರ್ಬೋದು, ಕಟ್ಟಿರೋ ನಿಮಗೆ ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲದಲೇ ಇರ್ಬೋದು, ಆದರೆ ಕಟ್ಟಿಸ್ಕೊಂಡಿರೋಳಿಗೆ ತುಂಬ ಚೆನ್ನಾಗಿ ಬೆಲೆನೂ ಗೊತ್ತು, ಯಾವ ರೀತಿ ಬದುಕಬೇಕು ಗೌರವವಾಗಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ರೀತಿ ನಿತಿನ್ ಅವ್ರ ಮುಂದೆ ನನ್ನ ಕರ್ಕೊಬಂದು ಅವಮಾನ ಮಾಡ್ತಿದ್ರಲ್ಲ, ನಿಮಗೇನು ಅನ್ಸಲ್ವಾ, ತಾಳಿ ಕಟ್ಟಿರೋ ಹೆಂಡ್ತಿನ ಇನ್ನೊಬ್ರ ಮುಂದೆ ನಿಲ್ಲಿಸಿ ಈ ರೀತಿ ಪ್ರಶ್ನೆ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ತಾಳಿ ಸೆಂಟಿಮೆಂಟ್ ಇಲ್ಲಿ ಬೇಡ ಆಯ್ತಾ, ಇಷ್ಟೆಲ್ಲ ಮಾತಾಡೋಳು ಫೀಲಿಂಗ್ಸ್ನ ಒಪ್ಕೋ, ಸತ್ಯನ ಒಪ್ಕೊ ಅಂತ ಅಂದಾಗ, ಯಾವ ಸತ್ಯ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಿತಿನ್ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ಯಾಕೋ ಈ ರೀತಿ ಹೊರಟಾಗಿ ಮಾತಾಡ್ತಿದ್ಯಾ ಅಂತ ಅಂದಾಗ, ಒಂದು ನಿಮಿಷ ಇರಿ ನಿತಿನ್ ಅವರೇ, ಇಂಥವ್ರಿಗೆ ಹೊರಟಾಗೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ನೋಡಿ ವಂಶಿ ಅವರೇ, ಇದೇ ಫೈನಲು, ಫಸ್ಟ್ ಆ್ಯಂಡ್ ಲಾಸ್ಟು, ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ನಿತಿನ್ ಅವ್ರು ಜಸ್ಟ್ ಫ್ರೆಂಡಾಗಿ ಅಷ್ಟೇ ಇರೋದು, ಇನ್ನು ಬೇರೆ ಯಾವುದೋ ಉದ್ದೇಶ ಇಲ್ಲ, ಇದು ಇವತ್ತಾದರೂ ಸರಿ ನಾಳೆ ಆದರೂ ಸರಿ, ನನ್ನ ಜೀವನ ಪರ್ಯಂತ ನೀವು ಇದೇ ಕ್ವಶನ್ ಕೇಳ್ತಾ ಇದ್ರೆ ನನ್ನ ಹತ್ರ ಸಿಗೋದು ಇದೊಂದೇ ಉತ್ತರ, ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ನನ್ನ ಗಂಡನ ಕಸಿನ್ ಅಷ್ಟೇ ಅವರು ಅಂತ ಹೇಳಿ ಕೋಪದಿಂದ ಹೊರಟು ಹೋಗ್ತಾ ಇರಬೇಕಾದ್ರೆ, ನಿತಿನ್ ಮುಖನ ನೋಡಿಕೊಂಡು ಸಿಕ್ಕಾಬಟ್ಟೆ ಬೇಜಾರಿಂದ ಹೊರಟೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.